ಅಡಿ ಪಾಕಿಸ್ತಾನ ಪತನಗುಟ್ಟುವಂತೆ ಮಾಡಿದೆ ಭಾರತದ ಸರ್ಕಾರ. ರಾಜತಾಂತ್ರಿಕ ಸಮರದ ಭಾಗವಾಗಿ ವಿಧಿಸಿದ್ದ ಕ್ವಾರ್ಟರ್ ವಾರ್. ಭಾರತದ ಈ ನಿರ್ಧಾರಕ್ಕೆ ಇದೀಗ ಪಾಕಿಸ್ತಾನ ಬಾಯಾರಿ ಬಳಲಿ ಹೋಗಿದೆ. ಸಂಪೂರ್ಣ ಬತ್ತಿ ಹೋಗಿದೆ ಚಿನಾಬ್ ನದಿ. ಪಾಕಿಗೆ ನೀರಿನ ಹರಿವನ್ನ ನಿಲ್ಲಿಸದೆ ಭಾರತ. ಪಾಕ್ನ ಸಿಯಾಲ್ಕೋಟ್ನಲ್ಲಿ ಒಣಗಿ ಹೋಗಿದೆ ಚಿನಾಬ್. ನೀರಿನ ಹರಿವು ನಿಲ್ಲಿಸುವಂತೆ ಏಪ್ರಿಲ್ 23ಕ್ಕೆ ಪಹಲ್ಗಾಮ್ನ ಬೈಸುರನ್ ಕಣಿವೆಯಲ್ಲಿ ರಕ್ತಪಾತ ಆದ ಮರುದಿನವೇ ಭಾರತ ಸರ್ಕಾರ ಆದೇಶವನ್ನ ಹೊರಡಿಸಿತ್ತು. ಒಂದೇ ಒಂದು ವಾರದಲ್ಲಿ ಪರಿಸ್ಥಿತಿ ಹೇಗೆ ಬದಲಾಗಿದೆ ಅನ್ನೋದಕ್ಕೆ ಎರಡು ಫೋಟೋಗಳನ್ನ ನೀವು ಗಮನಿಸ್ತಾ ಇದ್ದೀರಿ. ಒಂದು ಕಡೆ ಪಹಲ್ಗಾಮ್ನ ದಾಳಿಗೆ ಮುಂಚೆ ಚಿತ್ರಣ ಹೇಗಿತ್ತು, ನೀರಿನ ಹರಿವಿನ ಪ್ರಮಾಣ ಯಾವ ಮಟ್ಟಿಗಿತ್ತು, ಇದೀಗ ಇವತ್ತಿನ ಪರಿಸ್ಥಿತಿ ಯಾವ ರೀತಿಯಾಗಿ ಆಗಿದೆ ಅನ್ನೋದನ್ನ ಎರಡೂ ಫೋಟೋಗಳು ವಿವರಿಸಿ ಹೇಳ್ತಾ ಇದೆ. ಏಪ್ರಿಲ್ 26 ಮತ್ತು 29ನೇ ತಾರೀಕಿನ ದೃಶ್ಯಗಳಲ್ಲಿ ಸ್ಪಷ್ಟ ವ್ಯತ್ಯಾಸ ಗೋಚರಿಸ್ತಾ ಇದೆ. ಮತ್ತಷ್ಟು ಡೀಟೇಲ್ಸ್ ನೊಂದಿಗೆ ನನ್ನ ಕಲೀಗ್ ಧ್ರುವರಾಜ್ ನೇರ ಸಂಪರ್ಕದಲ್ಲಿದ್ದಾರೆ. ಧ್ರುವ, ಒಂದು ಕಡೆ ರಾಜತಾಂತ್ರಿಕ ಸಮರ, ಮತ್ತೊಂದು ಕಡೆಯಲ್ಲಿ ಯಾವುದೇ ಕ್ಷಣದಲ್ಲಿ ಬೇಕಾದರೂ ನುಗ್ಗಿ ಹೊಡೆಯುತ್ತೆ ಭಾರತೀಯ ಸೇನೆ ಅನ್ನೋ ಭಯ. ಪಾಕಿಸ್ತಾನದ ಪರಿಸ್ಥಿತಿ ಬಹಳ 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 ಶೋಚನೀಯ ಅನ್ನೋದಕ್ಕೆ ಬಹುಶಃ ಈ ದೃಶ್ಯಗಳನ್ನ ನಾವೇನ್ ಗಮನಿಸ್ತಾ ಇದೀವಿ ಅದು ಚಿಕ್ಕ ಸ್ಯಾಂಪಲ್. ಸ್ಮಿತಾ, ಈಗ ಮುಖ್ಯವಾಗಿ ಪಾಕಿಸ್ತಾನಕ್ಕೆ ಉಗ್ರರನ್ನ ಪೋಷಿಸ್ತಾ ಇರುವಂತಹ ಪಾಕಿಸ್ತಾನಕ್ಕೆ ಮೊದಲ ಸ್ಟ್ರೋಕ್ ಆಗಿ ಏಪ್ರಿಲ್ 23ನೇ ತಾರೀಕು ಚೆನಾಬ್ ನದಿಯ ನೀರನ್ನ ನಿಲ್ಲಿಸಿರುವಂತದ್ದು ಈಗ ಸಾಕಷ್ಟು ಎಫೆಕ್ಟ್ ಅನ್ನ ಕೊಡ್ತಾ ಇದೆ. ಸಿಯಾಲ್ಕೋಟ್ ಪ್ರದೇಶದಲ್ಲಿ ಈ ಚೆನಲ್ ನದಿ ಏನಿದೆ ಇದು ಬತ್ತಿ ಹೋಗಿರುವಂತದ್ದು. ಇದರಿಂದಾಗಿ ಪಾಕಿಸ್ತಾನದ ಪಾಕಿಸ್ತಾನದ ಆ ಭಾಗದಲ್ಲಿ ಬರುವಂತಹ ರೈತರೇನಿದ್ದಾರೆ ಅವರಿಗೆ ಆ ನದಿ ನೀರನ್ನ ಆಶ್ರಯಿಸಿ ಮುಖ್ಯವಾಗಿ ಕೃಷಿಯನ್ನ ಮಾಡ್ತಾ ಇದ್ರು. ಅಲ್ಲದೆ ಕುಡಿಯುವ ನೀರಿಗೆ ಕೂಡ ಚೆನಲ್ ನದಿಯ ನೀರನ್ನೇ ಕೂಡ ಆಶ್ರಯಿಸಿದ್ರು. ಆದ್ರೆ ಈಗ ಭಾರತ ಯಾವಾಗ ಅವರು ಅಟ್ಯಾಕ್ ಅನ್ನ ಮಾಡಿದ್ರು, ಆ ಅಟ್ಯಾಕ್ ಪಹಲ್ಗಾಮ್ನ ದಾಳಿಯ ನಂತರ 23ನೇ ತಾರೀಕು ಸಿಸಿಎಸ್ ಸೆಂಟರ್ ಕ್ಯಾಬಿನೆಟ್ ಕಮಿಟಿ ಫಾರ್ ಸೆಕ್ಯೂರಿಟಿಯ ಅವರು ಸಭೆಯಲ್ಲಿ ತೀರ್ಮಾನದಂತೆ ಸಿಂಧು ನದಿಯ ಒಪ್ಪಂದವನ್ನ ನಾವು ರದ್ದು ಮಾಡ್ತಾ ಇದೀವಿ ಅಂತ ಹೇಳಿದ್ರು ನೋಡಿ. ಅದಾದ ನಂತರ ಈ ಪಂಜಾಬ್ ಭಾಗದಲ್ಲಿ ಹರಿಯುವಂತಹ ಚೆನಲ್ ನದಿಯ ನೀರನ್ನ ನಿಲ್ಲಿಸಿರುವಂತಹದ್ರಿಂದಾಗಿ ಸಾಕಷ್ಟು ಪರಿಣಾಮವಾಗಿದೆ. ಈಗ ನದಿಯ ಒಡಲು ಬತ್ತಿ ಹೋಗಿದೆ ಅನ್ನುವಂತಹ ಈಗ ಮಾಹಿತಿ ಇದೆ. ಇದರಿಂದಾಗಿ ಪಾಕಿಸ್ತಾನ ಭಾಗದಲ್ಲಿ ಸಾಕಷ್ಟು ನೀರಿಗಾಗಿ ಹಾಹಾಕಾರ ಶುರುವಾಗಿದೆ. ಪಾಕಿಸ್ತಾನ ಏನು ಭಾರತದ ವಿರುದ್ಧ ನಾವು ಯುದ್ಧಕ್ಕೆ ರೆಡಿ ಎನ್ನುವಂತಹ ಒಂದು ಘೋಷಣೆಯನ್ನ ಕೂಡ ಮಾಡ್ತಾ ಇದ್ದಾರೆ. ಆದ್ರೆ ಈಗ ಇವರಿಗೆ ಭಾರತ ಕೊಟ್ಟಂತಹ ಮಾಸ್ಟರ್ ಸ್ಟ್ರೋಕ್ ನಿಂದಾಗಿ ಕುಡಿಯುವ ನೀರಿಗೂ ಪರದಾಡುವಂತಹ ಪರಿಸ್ಥಿತಿ ಇದೆ. ಮುಂದಿನ ಇವತ್ತು ನಡೀತಾ ಇರುವಂತಹ ಪ್ರಮುಖ 3 ಸಭೆಗಳು ಏನಿದಾವೆ, ಆ ನಡೆದಂತಹ ಸಭೆಯಲ್ಲಿ ಆದಂತಹ ಕೆಲವೊಂದಿಷ್ಟು ನಿರ್ಧಾರಗಳ ನಂತರ ಹೊರಬರುವಂತಹ ನಿರ್ಣಾಯಕಗಳು ಪಾಕಿಸ್ತಾನಕ್ಕೆ ಇನ್ನೊಂದು ಮಾಸ್ಟರ್ ಸ್ಟ್ರೋಕ್ ಅನ್ನ ಕೊಡುತ್ತೆ ಅಂದ್ರೂ ತಪ್ಪಾಗಲ್ಲ. ಹೀಗಾಗಿ ಪಾಕಿಸ್ತಾನ ಸಾಕಷ್ಟು ಆತಂಕಕ್ಕೊಳಗಾಗಿದೆ. ಏನೋ ಉಗ್ರರನ್ನ ಪೋಷಿಸುವಂತಹ ಪಾಕಿಸ್ತಾನಕ್ಕೆ ತಕ್ಕ ಪಾಠವನ್ನ ಕಲಿಸಬೇಕು ಅನ್ನುವಂಥದ್ದು ಕೂಡ ಜನರ ಆಗ್ರಹವಾಗಿತ್ತು. ಅದರ ಮೊದಲ ಭಾಗವಾಗಿ ಈ ಒಂದು ಪಂಜಾಬ್ ಪ್ರಾಂತ್ಯದಲ್ಲಿ ಹರಿಯುವಂತಹ ನದಿಯನ್ನ ಈಗ ನಿಲ್ಲಿಸಿದ್ದಾರೆ. ಹೀಗಾಗಿ ಈ ನದಿ ಓಡಲು ಬತ್ತಿರುವಂತದ್ದು. ಸ್ಮಿತಾ, ಧ್ರುವ, ಮಾಹಿತಿಗಾಗಿ ಪಾಕಿಸ್ತಾನ ಪತನಗುಟ್ಟುವಂತೆ ಮಾಡಿದೆ ಭಾರತದ ಸರ್ಕಾರ. ರಾಜತಾಂತ್ರಿಕ ಸಮರದ ಭಾಗವಾಗಿ ವಿಧಿಸಿದ್ದ ಕ್ವಾರ್ಟರ್ ವಾರ್. ಭಾರತದ ಈ ನಿರ್ಧಾರಕ್ಕೆ ಇದೀಗ ಪಾಕಿಸ್ತಾನ ಬಾಯಾರಿ ಬಳಲಿ ಹೋಗಿದೆ. ಸಂಪೂರ್ಣ ಬತ್ತಿ ಹೋಗಿದೆ ಚಿನಾಬ್ ನದಿ. ಪಾಕಿಗೆ ನೀರಿನ ಹರಿವನ್ನ ನಿಲ್ಲಿಸದೆ ಭಾರತ. ಪಾಕ್ನ ಸಿಯಾಲ್ಕೋಟ್ನಲ್ಲಿ ಒಣಗಿ ಹೋಗಿದೆ ಚಿನಾಬ್. ನೀರಿನ ಹರಿವು ನಿಲ್ಲಿಸುವಂತೆ ಏಪ್ರಿಲ್ 23ಕ್ಕೆ ಪಹಲ್ಗಾಮ್ನ ಬೈಸುರನ್ ಕಣಿವೆಯಲ್ಲಿ ರಕ್ತಪಾತ ಆದ ಮರುದಿನವೇ ಭಾರತ ಸರ್ಕಾರ ಆದೇಶವನ್ನ ಹೊರಡಿಸಿತ್ತು. ಒಂದೇ ಒಂದು ವಾರದಲ್ಲಿ ಪರಿಸ್ಥಿತಿ ಹೇಗೆ ಬದಲಾಗಿದೆ ಅನ್ನೋದಕ್ಕೆ ಎರಡು ಫೋಟೋಗಳನ್ನ ನೀವು ಗಮನಿಸ್ತಾ ಇದ್ದೀರಿ. ಒಂದು ಕಡೆ ಪಹಲ್ಗಾಮ್ನ ದಾಳಿಗೆ ಮುಂಚೆ ಚಿತ್ರಣ ಹೇಗಿತ್ತು, ನೀರಿನ ಹರಿವಿನ ಪ್ರಮಾಣ ಯಾವ ಮಟ್ಟಿಗಿತ್ತು, ಇದೀಗ ಇವತ್ತಿನ ಪರಿಸ್ಥಿತಿ ಯಾವ ರೀತಿಯಾಗಿ ಆಗಿದೆ ಅನ್ನೋದನ್ನ
ಎರಡೂ ಫೋಟೋಗಳು ವಿವರಿಸಿ ಹೇಳ್ತಾ ಇದೆ. ಏಪ್ರಿಲ್ 26 ಮತ್ತು 29ನೇ ತಾರೀಕಿನ ದೃಶ್ಯಗಳಲ್ಲಿ ಸ್ಪಷ್ಟ ವ್ಯತ್ಯಾಸ ಗೋಚರಿಸ್ತಾ ಇದೆ. ಮತ್ತಷ್ಟು ಡೀಟೇಲ್ಸ್ ನೊಂದಿಗೆ ನನ್ನ ಕಲೀಗ್ ಧ್ರುವರಾಜ್ ನೇರ ಸಂಪರ್ಕದಲ್ಲಿದ್ದಾರೆ. ಧ್ರುವ, ಒಂದು ಕಡೆ ರಾಜತಾಂತ್ರಿಕ ಸಮರ, ಮತ್ತೊಂದು ಕಡೆಯಲ್ಲಿ ಯಾವುದೇ ಕ್ಷಣದಲ್ಲಿ ಬೇಕಾದರೂ ನುಗ್ಗಿ ಹೊಡೆಯುತ್ತೆ ಭಾರತೀಯ ಸೇನೆ ಅನ್ನೋ ಭಯ. ಪಾಕಿಸ್ತಾನದ ಪರಿಸ್ಥಿತಿ ಬಹಳ 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 ಶೋಚನೀಯ ಅನ್ನೋದಕ್ಕೆ ಬಹುಶಃ ಈ ದೃಶ್ಯಗಳನ್ನ ನಾವೇನ್ ಗಮನಿಸ್ತಾ ಇದೀವಿ ಅದು ಚಿಕ್ಕ ಸ್ಯಾಂಪಲ್. ಸ್ಮಿತಾ, ಈಗ ಮುಖ್ಯವಾಗಿ ಪಾಕಿಸ್ತಾನಕ್ಕೆ ಉಗ್ರರನ್ನ ಪೋಷಿಸ್ತಾ ಇರುವಂತಹ ಪಾಕಿಸ್ತಾನಕ್ಕೆ ಮೊದಲ ಸ್ಟ್ರೋಕ್ ಆಗಿ ಏಪ್ರಿಲ್ 23ನೇ ತಾರೀಕು ಚೆನಾಬ್ ನದಿಯ ನೀರನ್ನ ನಿಲ್ಲಿಸಿರುವಂತದ್ದು ಈಗ ಸಾಕಷ್ಟು ಎಫೆಕ್ಟ್ ಅನ್ನ ಕೊಡ್ತಾ ಇದೆ. ಸಿಯಾಲ್ಕೋಟ್ ಪ್ರದೇಶದಲ್ಲಿ ಈ ಚೆನಲ್ ನದಿ ಏನಿದೆ ಇದು ಬತ್ತಿ ಹೋಗಿರುವಂತದ್ದು. ಇದರಿಂದಾಗಿ ಪಾಕಿಸ್ತಾನದ ಪಾಕಿಸ್ತಾನದ ಆ ಭಾಗದಲ್ಲಿ ಬರುವಂತಹ ರೈತರೇನಿದ್ದಾರೆ ಅವರಿಗೆ ಆ ನದಿ ನೀರನ್ನ ಆಶ್ರಯಿಸಿ ಮುಖ್ಯವಾಗಿ ಕೃಷಿಯನ್ನ ಮಾಡ್ತಾ ಇದ್ರು. ಅಲ್ಲದೆ ಕುಡಿಯುವ ನೀರಿಗೆ ಕೂಡ ಚೆನಲ್ ನದಿಯ ನೀರನ್ನೇ ಕೂಡ ಆಶ್ರಯಿಸಿದ್ರು. ಆದ್ರೆ ಈಗ ಭಾರತ ಯಾವಾಗ ಅವರು ಅಟ್ಯಾಕ್ ಅನ್ನ ಮಾಡಿದ್ರು, ಆ ಅಟ್ಯಾಕ್ ಪಹಲ್ಗಾಮ್ನ ದಾಳಿಯ ನಂತರ 23ನೇ ತಾರೀಕು ಸಿಸಿಎಸ್ ಸೆಂಟರ್ ಕ್ಯಾಬಿನೆಟ್ ಕಮಿಟಿ ಫಾರ್ ಸೆಕ್ಯೂರಿಟಿಯ ಅವರು ಸಭೆಯಲ್ಲಿ ತೀರ್ಮಾನದಂತೆ ಸಿಂಧು ನದಿಯ ಒಪ್ಪಂದವನ್ನ ನಾವು ರದ್ದು ಮಾಡ್ತಾ ಇದೀವಿ ಅಂತ ಹೇಳಿದ್ರು ನೋಡಿ. ಅದಾದ ನಂತರ ಈ ಪಂಜಾಬ್ ಭಾಗದಲ್ಲಿ ಹರಿಯುವಂತಹ ಚೆನಲ್ ನದಿಯ ನೀರನ್ನ ನಿಲ್ಲಿಸಿರುವಂತಹದ್ರಿಂದಾಗಿ ಸಾಕಷ್ಟು ಪರಿಣಾಮವಾಗಿದೆ. ಈಗ ನದಿಯ ಒಡಲು ಬತ್ತಿ ಹೋಗಿದೆ ಅನ್ನುವಂತಹ ಈಗ ಮಾಹಿತಿ ಇದೆ. ಇದರಿಂದಾಗಿ ಪಾಕಿಸ್ತಾನ ಭಾಗದಲ್ಲಿ ಸಾಕಷ್ಟು ನೀರಿಗಾಗಿ ಹಾಹಾಕಾರ ಶುರುವಾಗಿದೆ. ಪಾಕಿಸ್ತಾನ ಏನು ಭಾರತದ ವಿರುದ್ಧ ನಾವು ಯುದ್ಧಕ್ಕೆ ರೆಡಿ ಎನ್ನುವಂತಹ ಒಂದು ಘೋಷಣೆಯನ್ನ ಕೂಡ ಮಾಡ್ತಾ ಇದ್ದಾರೆ. ಆದ್ರೆ ಈಗ ಇವರಿಗೆ ಭಾರತ ಕೊಟ್ಟಂತಹ ಮಾಸ್ಟರ್ ಸ್ಟ್ರೋಕ್ ನಿಂದಾಗಿ ಕುಡಿಯುವ ನೀರಿಗೂ ಪರದಾಡುವಂತಹ ಪರಿಸ್ಥಿತಿ ಇದೆ. ಮುಂದಿನ ಇವತ್ತು ನಡೀತಾ ಇರುವಂತಹ ಪ್ರಮುಖ 3 ಸಭೆಗಳು ಏನಿದಾವೆ, ಆ ನಡೆದಂತಹ ಸಭೆಯಲ್ಲಿ ಆದಂತಹ ಕೆಲವೊಂದಿಷ್ಟು ನಿರ್ಧಾರಗಳ ನಂತರ ಹೊರಬರುವಂತಹ ನಿರ್ಣಾಯಕಗಳು ಪಾಕಿಸ್ತಾನಕ್ಕೆ ಇನ್ನೊಂದು ಮಾಸ್ಟರ್ ಸ್ಟ್ರೋಕ್ ಅನ್ನ ಕೊಡುತ್ತೆ ಅಂದ್ರೂ ತಪ್ಪಾಗಲ್ಲ. ಹೀಗಾಗಿ ಪಾಕಿಸ್ತಾನ ಸಾಕಷ್ಟು ಆತಂಕಕ್ಕೊಳಗಾಗಿದೆ. ಏನೋ ಉಗ್ರರನ್ನ ಪೋಷಿಸುವಂತಹ ಪಾಕಿಸ್ತಾನಕ್ಕೆ ತಕ್ಕ ಪಾಠವನ್ನ ಕಲಿಸಬೇಕು ಅನ್ನುವಂಥದ್ದು ಕೂಡ ಜನರ ಆಗ್ರಹವಾಗಿತ್ತು. ಅದರ ಮೊದಲ ಭಾಗವಾಗಿ ಈ ಒಂದು ಪಂಜಾಬ್ ಪ್ರಾಂತ್ಯದಲ್ಲಿ ಹರಿಯುವಂತಹ ನದಿಯನ್ನ ಈಗ ನಿಲ್ಲಿಸಿದ್ದಾರೆ. ಹೀಗಾಗಿ ಈ ನದಿ ಓಡಲು ಬತ್ತಿರುವಂತದ್ದು. ಸ್ಮಿತಾ, ಧ್ರುವ, ಮಾಹಿತಿಗಾಗಿ ಪಾಕಿಸ್ತಾನ ಪತನಗುಟ್ಟುವಂತೆ ಮಾಡಿದೆ ಭಾರತದ ಸರ್ಕಾರ. ರಾಜತಾಂತ್ರಿಕ ಸಮರದ ಭಾಗವಾಗಿ ವಿಧಿಸಿದ್ದ ವಾಟರ್ ವಾರ್. ಭಾರತದ ಈ ನಿರ್ಧಾರಕ್ಕೆ ಇದೀಗ ಪಾಕಿಸ್ತಾನ ಬಾಯಾರಿ ಬಳಲಿ ಹೋಗಿದೆ. ಸಂಪೂರ್ಣ ಬತ್ತಿ ಹೋಗಿದೆ ಚೆನಾಬ್ ನದಿ. ಪಾಕಿಗೆ ನೀರಿನ ಹರಿವನ್ನ ನಿಲ್ಲಿಸದೆ ಭಾರತ. ಪಾಕ್ನ ಸಿಯಾಲ್ಕೋಟ್ನಲ್ಲಿ ಒಣಗಿ ಹೋಗಿದೆ ಚೆನಾಬ್. ನೀರಿನ ಹರಿವು ನಿಲ್ಲಿಸುವಂತೆ ಏಪ್ರಿಲ್ 23ಕ್ಕೆ ಪಹಲ್ಗಾಮ್ನ ಬೈಸುರನ್ ಕಣಿವೆಯಲ್ಲಿ ರಕ್ತಪಾತ ಆದ ಮರುದಿನವೇ ಭಾರತ ಸರ್ಕಾರ ಆದೇಶವನ್ನ ಹೊರಡಿಸಿತ್ತು. ಒಂದೇ ಒಂದು ವಾರದಲ್ಲಿ ಪರಿಸ್ಥಿತಿ ಹೇಗೆ ಬದಲಾಗಿದೆ ಅನ್ನೋದಕ್ಕೆ 2 ಫೋಟೋಗಳನ್ನ ನೀವು ಗಮನಿಸ್ತಾ ಇದ್ದೀರಿ. ಒಂದು ಕಡೆ ಪಹಲ್ಗಾಮ್ನ ದಾಳಿಗೆ ಮುಂಚೆ ಚಿತ್ರಣ ಹೇಗಿತ್ತು, ನೀರಿನ ಹರಿವಿನ ಪ್ರಮಾಣ ಯಾವ ಮಟ್ಟಿಗಿತ್ತು, ಇದೀಗ ಇವತ್ತಿನ ಪರಿಸ್ಥಿತಿ ಯಾವ ರೀತಿಯಾಗಿ ಆಗಿದೆ ಅನ್ನೋದನ್ನ 2 ಫೋಟೋಗಳು ವಿವರಿಸಿ ಹೇಳ್ತಾ ಇದೆ. ಏಪ್ರಿಲ್ 26 ಮತ್ತು 29ನೇ ತಾರೀಕಿನ ದೃಶ್ಯಗಳಲ್ಲಿ ಸ್ಪಷ್ಟ ವ್ಯತ್ಯಾಸ ಗೋಚರಿಸ್ತಾ ಇದೆ.